ಇದು ಮಧುಗಿರಿ ಏಕಶಿಲಾ ಬೆಟ್ಟ. ಇದು ನಮ್ಮ ತುಮಕೂರಿನ ಅತಿ ಕಠಿಣವಾದ ಟ್ರೆಕ್ ಆಗಿದೆ. ಏಷ್ಯಾದ 2ನೇ ದೊಡ್ಡ ಏಕಶಿಲಾ ಬೆಟ್ಟ ಎಂಬ ಹೆಗ್ಗಳಿಕೆಗೆ ಈ ಬೆಟ್ಟ ಸಲ್ಲುತ್ತದೆ. ಒಂದೇ ಕಲ್ಲಿನಲ್ಲಿ ನಿಂತಿರುವ ಸಾವಿರಾರು ವರ್ಷದ ಇತಿಹಾಸ. ಪ್ರತಿ ಹೆಜ್ಜೆಯಲ್ಲೂ ಸವಾಲು. ಮೇಲೇರಿದಂತೆ ಕಾಣುವ ನೆಮ್ಮದಿ, ಕೆಳಗೆ ನೋಡಿದೆ ಜಲ್ಲೆನಿಸುವ ದೃಶ್ಯ. ಆಹಾ, ಎಂಥ ಅದ್ಭುತ ಜಗತ್ತು! ಇಟ್ಸ್ ಎ ಕಾಂಬಿನೇಷನ್ ಆಫ್ ಚಾಲೆಂಜಿಂಗ್ ವ್ಯೂ while climbing. It's simply outstanding. ಇದು ವಿಜಯನಗರದಿಂದ ಟಿಪ್ಪು ಸುಲ್ತಾನ್ ಕಾಲದವರೆಗೆ ಕತೆ ಹೇಳುವ ಈ ಕೋಟೆ, ಕಲ್ಲುಗಳು, ಗಾಳಿ, ಪ್ರಕೃತಿ ಇದೆಲ್ಲದರಿಂದ ಸಾಹಸಪ್ರಿಯರ ನೆಚ್ಚಿನ ತಾಣ ಇದಾಗಿದೆ. ಇದು ಕೇವಲ ಒಂದು ಬೆಟ್ಟ ಅಲ್ಲ, ಇದು ಅನುಭವ. ಇದು ನಮ್ಮ ಕರ್ನಾಟಕದ ಹೆಮ್ಮೆ. ನಾವು ಮಧುಗಿರಿ ಬೆಟ್ಟ ಟಾಪಿಗೆ ಹತ್ತಿದ್ದೀವಿ. ಸಾಕಾಗಿದೆ ವ್ಯೂ. ಹಾಂ, ಹುಡುಗ ಹತ್ತುಬಿಟ್ಟವನೆ. ನೋಡ, ಒಂದು ಟ್ರಕ್ ಗ್ರೂಪು ಬಂದಿದೆ. 40 ಜನ ಇದ್ದಾರೆ, ಹತ್ಕೊಂಡ್ಬರ್ತಾ ಇದ್ದಾರೆ. ನಮ್ಮ ಹುಡುಗನ್ನ ಎಲ್ಲ ಬಿದ್ದೋಗ್ಬಿಟ್ಟವ್ರೆ. ಇದೇ ಪೀಕು. ಇದೇ ಸಿದ್ದಾಪುರ ಲೇಕು. ಎಂಟ್ರೆನ್ಸು ಭಾಳ ಬಿದ್ದಿರೋ ಗುಹೆ ಥರ ಇದೆ. ಯಾವ ಪೊದೆ ಹುಡ್ಕೊಂಡು ಬಂದಪ್ಪ ಯಶವಂತ. ಇಲ್ಲಿದೆ ನೋಡಿ ಹೀರೋ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬದ್ಮಾಶ್ ನೀನೇನು ಇಲ್ಲಿ ಉಗಾಂಡ ಸೇ ಹಾಯ್. ಹಾಯ್. ಹೆಂಗಿತ್ತು ಟ್ರಕ್ಕು? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಕೂತ್ಕ, ಆರಾಮಾಗಿ ಕೂತ್ಕೊಳ್ಳ, ಅಲ್ಲೇ ಆರಾಮಾಗಿ ಕೂತ್ಕ. ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಟ್ರಕ್ದು? ಚೆನ್ನಾಗಿತ್ತು ಟ್ರೆಕ್. ಹಾಂ, ಅಂದ್ಕೊಂಡಿದ್ದಕ್ಕಿಂತ ಲೈಟಾಗಿ ದೊಡ್ಡದಾಗಿದೆ. 1 ಅವರಲ್ಲಿ ಹತ್ತಿದ್ವಿ. 1 ಅವರ 7:50 ಈಗ. 6:45 ಸ್ಟಾರ್ಟ್ ಮಾಡೋದು. ಹಾಂ, 6:45, 1 ಅವರ್ ಅಷ್ಟೇ. ಎಷ್ಟು ಸ್ಟೆಪ್ ಆಗಿದೆ ನೋಡೋಣ. 3300 ಸ್ಟೆಪ್ಸ್ ಅಷ್ಟೇ ನಡೆದಿರೋದು. ಇದನ್ನೇ ದೊಡ್ಡ ಅಂತೀರ ಉಗಾಂಡ? ದೊಡ್ಡದಿಲ್ಲ, ಸಾರಿ, ಉಗಾಂಡ ಅಲ್ಲ, ಯಶವಂತ್ ಅವರೇ. ಅಂದ್ಕೊಂಡಿದ್ದಕ್ಕಿಂತ ದೊಡ್ಡದಾಗಿದೆ. ಹಾಗೆ ತುಂಬ ಜನ ಕ್ರೌಡ್ ಇದ್ದಾರೆ. ನಮ್ಮ ಹುಡುಗಂಗೆ ಹೊಟ್ಟೆ ಹಸಿತಿದೆ. ಏನಾದ್ರು ತಿಂತೀವಿ. ಒಂದು ರೌಂಡ್ ವ್ಯೂ ನೋಡಿ, ಚೆನ್ನಾಗಿ ಕಾಣ್ತಿದೆ. ನಾವು ಗಂಡ ನನ್ನ ನೋಡಿ ನಮ್ಮ ಬ್ಲಾಗರ್ ವಿಜಯ್. ಹೆಂಗಿತ್ತು ಟ್ರೆಕ್ ವಿಜಯ್? ಟ್ರಕ್ಕು ಆ್ಯಕ್ಚುಲಿ ನಾನು ದೊಡ್ಡ ಟ್ರಕ್ ಅಂದ್ಕೊಂಡಿದ್ದೆ. ನಾರ್ಮಲ್ ಟ್ರಕ್ಕೆ ನಮ್ಮ ಶಿವಗಂಗೆ ಅಷ್ಟು ಇಲ್ಲ ಅನ್ನಿಸ್ತಪ್ಪ. ಚೆನ್ನಾಗಿತ್ತು. ಯಶವಂತ ನಾನು ಈಗ 2ನೇ ಸಲ ಸತತವಾಗಿ ಯಾರೂ ಬರ್ದಲ್ಲೇ ಇಬ್ಬರೇ ಬರೋಂಗಾಗಿದೆ ಜೀವನದಲ್ಲಿ. ನೋಡಿ, ಇಬ್ಬರು ಇವನಿಗೊಂದು ಹೆಣ್ಣು ಹುಡುಕ್ಬಿಡಿ. ಹೆಣ್ಣು ನಡಿಬೇಡ, ನಮ್ಮ ಹುಡುಗಂಗೆ ಹುಡುಕ್ರಿ. ಆಫ್ ಮಾಡ್ಬಿಟ್ಟ? ಓ, ನೀನು ಹೇಳಿದ ಪೀಕು ಅದೇ ತಾನು. ನೀನು ಹೇಳಿದ್ದು ಚೆನ್ನಾಗೈತಿ. ಇನ್ನೊಂದು 10 ಮೀಟ್ರ್ ಹೈಟ್ ಇದೆ. ಫಾಗ್ ಕೆಳಗೆ ಹೋಗ್ತಿದ್ವಾ? ಹೀಗೂ ಅಂತೆ
ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಹೋ, ಪುರಾತನ ಕೆತ್ತನೆಗಳು ಏನಿದೆ, SKM ರಾಣಿ. ಏನಿರ್ಬೋದು ಗಂಡ ಇದು? ಓ, ಮನೆ ಗಂಡ ಪ್ರಾಪರ್ ರಾಜರು ಕೋಣೆ ಥರ ಎಲ್ಲ ಇದು. ದನ ಕಟ್ಟ ಕೋಣೆ ಆಗ್ಬಿಟ್ಟಿದೆ ಇದೀಗ. ಕರೆಕ್ಟ್. ಲಕ್ಸುರಿಗೆ ಏನು ತೊಂದರೆ ಇಲ್ಲ. ಇಲ್ಲಿ ಕತ್ಲೆ ಒಂದಿದೆ ನೋಡು ಗಂಡ. ಇಲ್ಲೊಂದು ಸುರಂಗ ಇದೆ, ನೃತ್ಯ ಇಲ್ಲ, ಬರೀ ಇಂಥದೆಯಾ? ಇಲ್ಲ, ಕ್ಲೋಸ್ ಇದೆ. ಈ ಸಣ್ಣದ್ರಲ್ಲಿ ಎಷ್ಟು ಬೆಳಕು ಬರ್ತಾಯ್ತಲ್ಲ ಯಶವಂತ. ನಮ್ಮ HSR ಮನೇಲಿ ಬೆಳಕೆ ಬರಲ್ಲ. ಎಲ್ಲ ಎಲ್ಲ ಕೆತ್ತನೆಗಳು ಮಾಡಿಬಿಟ್ಟಿದ್ದಾರೆ ನಮ್ಮ ಜನ. ನಾವೇನು 7 ಅಡಿ ಇದ್ವಿ ಹಬ್ಬ. ಹುಷಾರಪ್ಪ, ಒಬ್ಬನೇ ಮಗ. ನೋಡಿ ಓದ್ತಾವ್ರೆ ಜನ, ಖಾಲಿ ರೋಸ್ತಾಕು ಹೋಯ್ತಾರೆ. ನನ್ನ ವಾಯ್ಸ್ ಎಷ್ಟು ರೆಕಾರ್ಡ್ ಆಯ್ತು ನಂಗೆ ದೇವರಣೆ ಗೊತ್ತಿಲ್ಲ. ಆಮೇಲೆ ವಾಯ್ಸ್ ಓವರ್ ಕೊಡ್ಬೇಕಷ್ಟೆ. ಆಗ ನಿನ್ನ ವಾಯ್ಸ್ ಬರಲ್ಲ ಯಶವಂತ. ಹೇಗ್ರಿ? ಹಿಂಗೆ ಕರೆಕ್ಟಾಗಿ ಕಿಲೋಮೀಟ್ರ್ ಗಟ್ಟಲೆ ಒಳ್ಳೆ ಸನ್ರೈಸಾ. ಹೋಗ್ಬೋದು. ಇಲ್ಲೆಲ್ಲ ಜನ ಸಾಗರ ಇದೆ. ಏನಂತ್ಯ? ಹಕ್ಕಿ ಪಕ್ಷಿಗಳು ಹೆಂಗವಿಲ್ಲಿ? ಕಮ್ಮಿ ಇದಾವೆ ಅಂತ್ಯ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಎಲ್ಲೋ ಒಂದು ಆರ್ತಾ ಇದೆ ಹಕ್ಕಿ ಪಕ್ಷಿ. ಇದೆಲ್ಲ ಹಳೆ ಏನಿರ್ಬೋದು ಯಶವಂತ? ಇದು ಹಂಪಿಲ್ಲ, ಆದರೆ ವ್ಯಾಪಾರ ಮಾಡೋಕ್ಕೋಸ್ಕರ ಈ ಥರ ಇತ್ತು ಅನ್ಬೋದು. ಎಲ್ಲ ಕೂತ್ಕೊಳ್ಳೋಕೆ ಜಗಲಿ. ಅವನು ಎಲ್ಲಿಂದ ಹತ್ತದ ಅನ್ನೋದು ನಿನ್ನ ಕ್ವಶನ. ಇಲ್ಲಿಂದ ಹತ್ತವನು ಬಾ, ಐ ವಿಲ್ ಟೇಕ್ ಯು ವೇರ್ ದೆರ್ ಈಸ್ ಎ ವೇ. ಅಲ್ಲ, ವೇರ್ ದೆರ್ ಈಸ್ ಏನು ಗಂಡ ಅದು ಅಷ್ಟೇ. ಅಯ್ಯೋ, ಸ್ವಲ್ಪ ಫೋನ್ನ ರಿಸ್ಕ್ ಆಗುತ್ತೆ. ಕಂಟಿನ್ಯೂ ಮಾಡಿ. ಮಾಡ್ದ? ಈಗ ನೋಡಿ ನಮ್ಮ ಲೆಜೆಂಡ್ರಿ ಯಶವಂತ ಹತ್ತುತ್ತಾರೆ. ಹತ್ತದು ಹೆಂಗೆ ಅಂತ ಹೇಳ್ಕೊಡ್ತಾರೆ, ನೋಡ್ಕೊಳ್ಳಿ. ಫಸ್ಟ್ ಅಲ್ಲೊಂದು ಕಾಲಿಡಿ, ನೆಕ್ಸ್ಟ್ ಎಲ್ಲಿಡೋದು ಅವನಿಗೂ ಕನ್ಫ್ಯೂಸ್ ಆಗ್ತಿದೆ. ಇಟ್ಟ ಬಂದರು ಫೈನಲಿ. ಇಲ್ಲೂ ಕ್ರೌಡ್ ಆಯ್ತಲ್ರಿ. ಆ ಕಡೆ ಹೋಗ್ಬೇಕಣ. ಹಿಂಗೆ ಹತ್ತಿ ಲೆಫ್ಟ್ ಹೊಡಿ ಅಂಟಿ. ಇಲ್ಲೇ ಇಲ್ಲ ಕಣಮ್ಮ, ಅದು ಇದು ಒಂದೇ ಕಣಲ್ಲೇ ನಡಿಯ. ಕೂತ್ಕಳ ಹೋಗಿ. ಹಾಂ, ತೆಗಿಯೋಣ. ಹುಡುಗಂಗೆ ಹೊಟ್ಟೆ ಹಸ್ತಿದೆ, ಸ್ವಲ್ಪ ಇಟ್ಸ್ ಸ್ನ್ಯಾಕ್ಸ್ ಟೈಮ್. ನಾನು ತುಂಬ ದೊಡ್ಡ ಟ್ರಕ್ಕು, ತಿಂಡಿ ಕಷ್ಟ ಆಗ್ಬಿಡುತ್ತೆ ಅಂತೆಲ್ಲ ಸಾಕು. ಅಯ್ಯೋ, ಇಷ್ಟಕ್ಕೆಲ್ಲ ಇಲ್ಲ ಅಂದ್ರೂ ನಡೆಯುತ್ತೆ, ನೀರಿದ್ರೆ ಆಯಿತು. ಇವರು ಯಾರು ಕಷ್ಟಪಟ್ಟಿರ್ತಾವ್ರೆ. ಹಾಂ,
ನೋಡಿ ಗೈಸ್, ಶಿರಾ ಗೇಟಲ್ಲಿ ಒಂದು ಬೇಕರಿ ಇದೆ. ತಪ್ಪು ಫ್ರೆಂಡ್ಸ್, ತಪ್ಪು. ತುಂಬ ಜನ ಇಷ್ಟ ಅಂತೆ. ನೋಡಿ, ಈ ಥರ ಒಬ್ಬ ಇದ್ದರೆ ಲೈಫಲ್ಲಿ ವ್ಲಾಗ್ ಮಾಡೋದು ಈಸಿ. ಇನ್ನಂತರ ಕರ್ಕೊಂಡು ಸುತ್ತಾಡಿದ್ರೆ ಎಲ್ಲ ಒಳ್ಳೆ ಕಂಟೆಂಟ್ ಸಿಗುತ್ತೆ. ಇನ್ನೊಬ್ಬ ಇದ್ದಾನೆ, ನಮ್ಮ ದೋಸ್ತುಗಳೆಲ್ಲ ದರಿದ್ರನ ಮಕ್ಕಳು, ಮಧುಸೂದನ್ ಅಂತ, ಋತ್ವಿಕ್ ಅಂತ. ಬರ್ರೋ ಅಂದರೆ ತಿಕ್ಕಾ ಬಕ್ಸ್ ಮಲ್ಕೊಂಡವ್ರ ಮನೇಲಿ. ನೋಡ್ರೋ ಬನ್ರೋ, ನೋಡ್ರೋ ಇವನ ಮನೇಲಿ ಮಲ್ಕೊಂಡು ಏವ್ ಮಾಡ್ತೀರಾ? ಹ್ಯಾಪಿ ನ್ಯೂ ಇಯರ್ ಗಂಡ. ಫೈನಲಿ ಹೋದ ವರ್ಷ ಎಲ್ಲೋಗಿದ್ವಿ ಗಂಡ? ನಮ್ಮ ಬೀಬಸ್ದು ತೋಟಕ್ಕೆ ಹೋಗಿರೋದ, ನೀನು ಚಿಕನ್ ಎತ್ಕೊಂಡೆಲ್ಲ ಬಂದು. ಡಿಸೆಂಬರ್ 25 ಕಣ. ಹೌದಾ? ಮನೇದ ಬಿದ್ದು. ಇಂಟ್ರಡಕ್ಷನ್ ಸೆಷನ್ ನಡೀತಿದೆ. ಎಲ್ಲರೂ ಚೆನ್ನಾಗಿ ಇಂಟ್ರಡಕ್ಷನ್ ಕೊಡ್ತಿದ್ದಾರೆ. ಖುಷಿ ಆಯ್ತು ಎಲ್ಲರೂ ನೋಡಿ. ಹಾಂ, ನೆಕ್ಸ್ಟ್ ಟೈಮ್ ಮಾಡೋಣ. ವಿಡಿಯೋ ಮಾಡಿ ವಿಡಿಯೋಲಿ ಹೇಳ್ಬೇಕು. ಹಿಂಗೂ ಅವತ್ತು ಬರಲಿ. ಮುಗಂಡ, ಈಗ ಹೇಳಪ್ಪ, 2026 ರೆಸಲ್ಯೂಷನ್ ಏನು? ಯಶವಂತ್, 2026 ರೆಸಲ್ಯೂಷನ್ ಏನು? ಏನು ಸೈಕಾಗಿ ಬರ್ತಿದ್ಯಾ ಗೊತ್ತಾ ವಿಡಿಯೋಲಿ? ಸ್ಲೋ ಮೋಷನಲ್ಲಿ ಇಳಿತಿರೋದು, ಆ ಬ್ಯಾಕ್ಗ್ರೌಂಡಲ್ಲಿ ಸೂರ್ಯ ಕ್ರೇಜಿ ಬರ್ತಿದ್ಯಾ. ರೆಸಲ್ಯೂಷನ್ ಎಲ್ಲ ಏನಿಲ್ಲ ವಿಜಯ್, ಒಂದು ಪ್ರಮೋಷನ್ ಎತ್ಕೋಬೇಕು, ಆಗಿಲ್ಲ ಅಂದರೆ ಕಂಪ್ನಿ ಚೇಂಜ್ ಮಾಡ್ಬೇಕಂತ ಒಂದಿದೆ. ನೋಡಿ, ಶೆಲ್ಲಲ್ಲಿ ಯಶವಂತ್ ಅವ್ರ ಮ್ಯಾನೇಜರ್ ಇದ್ದರೆ ಪ್ರಮೋಷನ್ ಕೊಡಿ ದಯವಿಟ್ಟು, ಅಲ್ಲೇ ಉಳಿಸ್ಕೊಳ್ಳಿ. ಈಸ್ ಎ ವೆರಿ ಕ್ರೂಷಿಯಲ್ ರಿಸೋರ್ಸ್. ನಮ್ಮ ಹುಡುಗ ಯಾವ್ಯಾವುದೋ ಡೌನಲ್ಲಿ ನಾನು ಹಿಂಗೆ ಇಳಿಸ್ತಾವನೆ. ನೋಡಿ, ಇಂಥ ಮಿತ್ರ ದ್ರೋಹಿಗಳಿರ್ತಾರೆ. ಮತ್ತು ಹೇಳಿ, ಅದೇ ರೆಸಲ್ಯೂಷನಾ? ಅದೊಂದೇ ವಿಧ ರೆಸಲ್ಯೂಷನು. ಬಿಟ್ಟರೆ ನಮ್ದೊಂದು ಕಾರ್ ತಗೊಂಡಿದ್ದೀವಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅದರಲ್ಲಿ ಒಂದಿಷ್ಟು ಚೆನ್ನಾಗಿ ಟ್ರಿಪ್ ಹೊಡೆದು. ಹಾಂ, ನೋಡಪ್ಪ, ಕಾರ್ ತಗೊಂಡ್ಮೇಲೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬೇಕು, ಆಯಿತಾ? ಯಾರ್ಯಾರು ಬರ್ತಾರೆ ಎಲ್ಲರೂ ಕರ್ಕೊಂಡು ಒಂದು ಟ್ರಿಪ್ ಹೊಡೆದ್ಬಿಟ್ಟು. ಹಾಂ, ಪೆಟ್ರೋಲ್ ಎಲ್ಲ ನೀನೇ ಹಾಕ್ಸ್ಬೇಕು. ಹಾಂ, ಬರೀ ಡೌಗಳಿಂದ. ಇಷ್ಟು ಒಳ್ಳೆ ಮನಸ್ಸಿದ್ರೆ ನಾವು ಎಷ್ಟು ಟ್ರಿಪ್ ಬೇಕಾದ್ರೆ ಬರ್ತೀವಿ. ನೋಡಿ, ಇಳಿಯೋದು ಹೆಂಗೆ ಅಂತ ತೋರಿಸ್ತಾರೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಹಿಂಗೆ ಹೋಗ್ತಾ ಎಲ್ಲರೂ ನೀನು ಬಿದ್ದರೆ, ನೀನು ಬೀದ್ರೆ ಬೀಳ್ದಂಗಿದ್ರೆ ಸಾಕು ಬೀಜ. ನಾನು ಬಿದ್ದರೆ ಫೋನ್ ಹೋಗಿ, ನಾನು ಬಿದ್ದರೆ ಕಂಟೆಂಟ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಡೆಯಲಿ. ಹೆಂಗೂ ಡಿಸ್ಪ್ಲೇ ಹೋಗೈತೆ. ಅದೇ ಗ್ಲಾಸು ಡಿಸ್ಪ್ಲೇ ಅಲ್ಲ, ಬಟ್ ಗ್ಲಾಸು ಚೇಂಜ್ ಮಾಡೋಕ್ಕಾಗಲ್ಲ, ಫುಲ್ಲು ಡಿಸ್ಪ್ಲೇ. ಡಿಸ್ಪ್ಲೇ ಇದೆ, ಮತ್ತೆ ಡಿಸ್ಪ್ಲೇ ಇದೆ, ಗ್ಲಾಸ್ ಹೋಗಿದೆ. ಡಿಸ್ಪ್ಲೇ ಅದಕ್ಕಾನೆ. ಚೆನ್ನಾಗಿ ಓಜಿ ಬೀಜೆ ಏನ್ರಿ ಹಂಗಂದ್ರೆ? ಒರಿಜಿನಲ್ ಗ್ಯಾಂಗ್ಸ್ಟರ್ ಬಿಜೆ. ಅಯ್ಯೋ, ತುಂಬ ಧನ್ಯವಾದಗಳು. ಈ ಥರ ಎಲ್ಲ ಕಾಲು ಎಳಿತಿರ್ತಾರೆ ಜನ ಜೀವನದಲ್ಲಿ, ಕೇಳಿಸ್ಕೊಳಕ್ಕೆ ಹೋಗ್ಬೇಡಿ. ಪವನ್ ಕಲ್ಯಾಣ್ ಥರ ಬಾಸು. ಓಹೋ, ಥ್ಯಾಂಕ್ ಯು. ನೆಕ್ಸ್ಟು DCM ಆಗೋ ಮ್ಯೂಸಿಕ್ ಹಾಕೋ. ಓಜಿದ ಹಾಕೋಣ, ಅಲ್ಲಿ BGM ಅಲ್ಲಿ ಬರುತ್ತೆ ಆಮೇಲೆ. ಭರ್ಜರಿ ಗಾಳಿ ಬರ್ತಿದೆ. ಇದು ಒಂದೇ ಜಾಗದಲ್ಲಿ ಸ್ವಲ್ಪ ಆದ್ರೂ ಗಾಳಿ ಬರ್ತಿರೋದು. ಎಷ್ಟು ಡೌನಲ್ಲಿ ಇದ್ದೀವಿ ಅಂದರೆ, ಅಲ್ಲ, ಎಷ್ಟು ಅಪ್ಪಲ್ಲಿ ಇದ್ದೀವಿ ಅಂದರೆ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಎಲ್ಲ ಪುಟ್ಟಿಗೆ ಡೈರೆಕ್ಟ್ ಎಲ್ಲ ಕಾಣ್ತಾ ಇದೆ. ಫುಲ್ಲು ಹಾಕಿ ತುಂಬ್ಕೊಂಡಿದೆ ಮೇಲೆ ಅಟ್ಮಾಸ್ಫಿಯರಲ್ಲಿ. ಒಳ್ಳೆ ಪಕ್ಷಿ. ದಿಸ್ ಇಸ್ ದ ಲಾರ್ಜೆಸ್ಟ್ ಮೊನೋಲಿಥಿಕ್ ಹಿಲ್ ಮಧುಗಿರಿ. ನಮ್ಮ ಯಶವಂತ್ ಅವರು ಕರ್ಕೊಂಬಂದು, ತುಂಬ ಸ್ಟೀಪ್ ಇರೋ ಕಾರಣ ಈ ಥರ ಇಳಿಬೇಕು. ನಾವು ಆ ಥರ ಇಳಿಯೋದ್ರಿಂದ ಸ್ವಲ್ಪ ವೀಡಿಯೋನ ಆಫ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಸ್ವಲ್ಪ ಕೆಳಗೆ ಇಳಿದು ಸೇಫ್ ಆದಮೇಲೆ ಮಾಡ್ತೀವಿ. ಯಾವಾಗಲೂ ಎಕ್ಸ್ಪೀರಿಯನ್ಸ್ ಟ್ರಕ್ಕರ್ಸ್ ಥರ ನಮ್ಮ ಥರ ಇಳಿಬೇಕು ಈ ಕಡೆಯಿಂದ.
ಈ ಅನ್ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಏನು ಮಾಡ್ತಾರೆ ಅಂದರೆ ಈ ಥರ ಕಳ್ಳದಾರಿಗಳು ಹುಡುಕತ್ತಾರೆ. ಬೇಸ್ ಇದು ವಿಡಿಯೋ ಟರ್ನ್ ಆಗ್ತಿಲ್ಲ, ಫ್ಲಿಪ್ ಆಯ್ತಿಲ್ಲ, ಏನಕ್ಕೆ ಆಯ್ತಿಲ್ಲ ನನಗೆ ಗೊತ್ತಾಯ್ತಿಲ್ಲ. ಇಲ್ಲಿ ಬಂದ ನಮ್ಮ ಹುಡುಗ. ಕೆಳಗಿಂದ ಸೌಂಡ್ ಕೇಳುತ್ತಲ್ಲ, ಒಂದು ಗಂಟೆ ಹೊಡೆದ್ರೆ ಕೇಳುತ್ತೆ. ಹ್ಞೂ, ಸೌಂಡ್ ಟ್ರಾವೆಲ್ಸ್ ಬ್ರೋ. ಅಲ್ಲ, ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ ಬಂಡೆ ಬಾನು ಅಂತ, ಅವನು ಇವತ್ತು ಬಂದಿಲ್ಲ. ಅವನು ಹಿ ಓನ್ಸ್ ಆಲ್ ದ ಬಂಡೇಸ್ ಫ್ರಮ್ ಚಿತ್ರದುರ್ಗ. ಅದಕ್ಕೆ ಬಂಡೆಗಳ ಮೇಲೆ ಮನೆ ಕಟ್ತಾವನೆ. ಹಾಂ, ಡಿ ಕೆ ಶಿನೇ ನೆಕ್ಸ್ಟ್ ಅವನು. ಏ ಯಶವಂತ, ಆರ್ ಯು ಶೋರ್ ವಿ ಆರ್ ಇನ್ ದ ರೈಟ್ ಪಾತ್? ಏ ಸೂಪರ್ ಕಣೆ, ಕರೆಕ್ಟಾಗಿ ಕರ್ಕೊಂಬಂದಿದ್ಯಾ. ನಿಮ್ಮ ರೆಸಲ್ಯೂಷನ್ ಹೇಳಿ ಸ್ವಲ್ಪ. ನನ್ನ ರೆಸಲ್ಯೂಷನ್ ಏನಂದರೆ, ಪ್ರತಿ ವರ್ಷ ರೆಸಲ್ಯೂಷನ್ ಮಾಡಿ ಅದನ್ನು ಫಾಲೋ ಮಾಡ್ದಿಲ್ದಿರೋದೇ ರೆಸಲ್ಯೂಷನ್ ಆಗಿತ್ತು. ಈ ವರ್ಷ ಅದನ್ನ ಆ ಥರ ಮಾಡಬಾರ್ದು, ಮನಸ್ಸಲ್ಲೇ ಅಂದ್ಕೊಳ್ಳೋಣ. ಪ್ರತಿ ಸಲ ರೆಸಲ್ಯೂಷನ್ಸ್ ಹೇಳ್ಕೊಂಡು ಒಂದು ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ. ಸೊ ಈ ವರ್ಷ ಮನಸ್ಸಲ್ಲೇ ಅಂದ್ಕೊಂಡಿದ್ದೀನಿ ಎಲ್ಲ ಒಳ್ಳೇದಾಗಬೇಕು ಅಂತ. ಕೆಲವು ವಿಷಯಗಳು ಅವೆಲ್ಲ ಆಗಿ ತುಂಬ ಪರ್ಸ್ನಲ್ ರೆಸಲ್ಯೂಷನ್ ಸಿಕ್ಕೊಂಡಿದ್ದೀರಾ ಈ ಸಲ? ಪರ್ಸ್ನಲ್ ಏನಿಲ್ಲಪ್ಪ, ನೀನು ಹೇಳ್ದಿರೋ ಥರನೇ ಒಳ್ಳೆ ಪ್ರಮೋಷನ್ ಆಗಬೇಕು, ಒಂದು ಕಂಪ್ನಿ ಚೇಂಜ್ ಆದರೆ ಅದು ಒಳ್ಳೆಯದೇ, ಚೆನ್ನಾಗಿ ದುಡ್ಡು ಮಾಡಬೇಕು. ಹಾಂ ವಿಜಯ್, ಕರಿಯರ್ ಡಿಸಿಷನ್ ಅದೊಂದು ಇದೆ ಈ ಸಲ. ಇಲ್ಲಿವರೆಗೂ ನಾನು ಏನೂ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಿರಲಿಲ್ಲ. ಈ ವರ್ಷ ಆದರೆ ಕರಿಯರೇ ಚೇಂಜ್ ಮಾಡ್ಬಿಡೋಣ ಅನ್ನೋ ಒಂದು ಪ್ಲ್ಯಾನ್ ಇದೆ. ಅದೇ ನಾನು ಅದೇ ಇದರಲ್ಲಿ ಇದ್ದೀನಿ. ಕರಿಯರ್ ಚೇಂಜ್ ಮಾಡ್ತೀವಿ ಅಂದರೆ ಐ ಟಿಯಿಂದ ಆಚೆ ಹೋಗಲ್ಲ, ಐ ಟಿಲೇ ಬೇರೆ ಸ್ಟ್ಯಾಕು ಅಷ್ಟೇ, ಇಲ್ಲ ನಮ್ಮ ಸ್ಟ್ಯಾಕಲ್ಲೇ ಇಂಪ್ರೂವ್ಡ್ ಪ್ರಾಪರಾಗಿ ಏನಾದ್ರು ಮಾಡೋದು ಅಷ್ಟೇ. ನೋಡಿ, ಯಾರು ರೆಫರಲ್ಸ್ ಕೊಟ್ಟು ನಮ್ಮನ್ನು ಕೆಲಸಕ್ಕೆ ಸೇರಿಸ್ಕೊಳ್ಳೋಂಗಿದ್ರೆ SAP ABAP ಡೆವಲಪರು, SAP ಕನ್ಸಲ್ಟೆಂಟ್, ಫಂಕ್ಷನಲ್ ಕನ್ಸಲ್ಟೆಂಟ್ ಇಬ್ಬರು ಇದ್ದೀವಿ. ಒಟ್ಟಿಗೆ ಪ್ಯಾಕೇಜಲ್ಲಿ ಕೊಟ್ಟರೆ ಒಂದು 50ಗೆ ಇಬ್ಬರು ಬರ್ತೀವಿ. ನಮಗೆಲ್ಲ ಗೊತ್ತಾಗೋಯ್ತು. ನಮಗೇನು ಬೇಜಾರಿಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊತೀವಿ. ಅದ್ರಲ್ಲಿ ಏನಂತೀಯ? ಏನು ಬೇಕು ನಿಮಗೆ ಎಲ್ಲ ಡೆವಲಪ್ ಮಾಡ್ಕೊಡ್ತೀವಿ. ಫಂಕ್ಷನಲ್ ಇದ್ದಾರೆ, ಡೆವಲಪರ್ ಇದ್ದಾರೆ. ಮತ್ತೇನೋ ಬೇಕು ನಿನಗೆ, ಏನೋ ಬೇಕು. ಫಸ್ಟ್ ಟೈಮು ಕರೆಕ್ಟಾಗಿ ವೀಡಿಯೋ ಮಾಡ್ತಾಯಿದ್ದೀವಿ. ಅಟ್ಲೀಸ್ಟು ಸ್ವಲ್ಪ ಬೇಜಾರು ಮಾಡ್ಕೊಂಬಿಡಿ, ಕ್ಯಾಮ್ರಾ ಅಲ್ಲಾಡ್ತಿದ್ರೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ಟೆಬಿಲಿಟಿ ಇದೆ, ಇವಾಗ ಆನ್ ಮಾಡಿದ್ದೀನಿ. ಏನು? ಹಾಂ, ನೀವು 50 ಕೊಟ್ಟರೆ ನೆಕ್ಸ್ಟ್ ಟೈಮು ಡ್ರೋನ್ ಆರಿಸಿ ಡ್ರೋನೇ ಫಾಲೋ ಮಾಡಿ. ಲೋ, ಯಾವುದೋ ಡೆಡ್ ಎಂಡ್ ಇದು? ಹೆಂಗೆ ಎತ್ತಿದ್ದು ಅಲ್ಲೇ ಇತ್ತಲ್ಲ, ಇದೊಂದು ಸ್ವಲ್ಪ ಸ್ಟೀಪ್ ಇತ್ತು, ನೆನಪಿದೆ. ಅದೇನೋ ನಮ್ಮ ಹುಡುಗ ಕರ್ಕೊಂಡು ಹೋಗ್ತಾವನೆ. ಲೋ, ಕಾಡಲ್ಲಿ ದಾರಿ ಹುಡುಕ್ಬೋದ್ಕಣ, ಬಂಡೆಯಲ್ಲಿ ಎಲ್ಲೋ ಹುಡುಕ್ತೀಯ. ಈಗ ನೋಡಿದ್ರೆ ಎತ್ತಾಗ ಹೋಗ್ತೀವಿ ಅಂತಲೇ ಗೊತ್ತಾಯ್ತಿಲ್ಲ. ಹಿಂಗೆ ಹತ್ತಿದ್ದು ಅಂತ ನನಗೂ ಸ್ವಲ್ಪ ಈಗ ಫೀಲ್ ಬರ್ತಿದೆ. ಗೈಸ್, ತುಂಬ ಸ್ಟೀಪ್ ಏನಿಲ್ಲ, ಬರ್ಬೋದು ಯಾರು ಬೇಕಾದ್ರು. ಇದು ಬಿಗಿನರ್ಸ್ ಟ್ರಕ್ಕೆ, ಸುಮ್ಮನೆ ಆನ್ಲೈನಲ್ಲೆಲ್ಲ ಎದುರಿಸ್ತಾವ್ರೆ. ಏನಂತಾರೆ ಯಶವಂತವ್ರೆ? ಹೌದೌದು, ಮಳೆಗಾಲದಲ್ಲಿ ಬರಬೇಡಿ. ಮಳೆಗಾಲದಲ್ಲಿ ಬರಬೇಡಿ ಸ್ವಲ್ಪ, ಯಾಕೆಂದರೆ ಇಲ್ಲೆಲ್ಲ ಏನು ಕಪ್ಪು ಸ್ವಲ್ಪ ಕಾಣ್ತಿದೆ ಅದೆಲ್ಲ ಜಾರ್ಕೆ ಆಗಿಬಿಡುತ್ತೆ. ಸೊ ಮಳೆಗಾಲದಲ್ಲಿ ಬರಬೇಡಿ, ಬೇರೆ ಎಲ್ಲ ಟೈಮಲ್ಲಿ ಬನ್ನಿ. ಚೆನ್ನಾಗಿದೆ ವೆದರು, ಬಿಸಿಲಿಲ್ಲ, ಸುಮ್ಮನೆ ಸೂರ್ಯ ಇದೆ, ತಣ್ಣಗಿದೆ. ನನ್ನ ಫ್ರೆಂಡ್ ಒಬ್ಬ ಮಧುಸೂದನ್ ಅಂತ ಇದ್ದಾನೆ. ಬಾರೋ ಅಂದರೆ ಬಿಸಿಲಿರುತ್ತೆ, ನಂದು ಎಲ್ಲ ಸುಟ್ಟು ಹೋಗುತ್ತೆ ಅಂತ ಏನೋ ಭಾಳ ಸ್ಕಿನ್ ಕೇರ್ ಎಲ್ಲ ಮಾಡೋಂಥದ್ದು ಹೆಂಗ. ಸಾರಿ, ಒಂದ್ಸಲ ದೇಶ ಬಿಟ್ಟು ಹೋಗಿ ಬಂದ್ಬಿಟ್ರೆ ಇದಕ್ಕೆಲ್ಲ ಬರೋದೇ ಇಲ್ಲ ಅಂತ. ದೇಶ ಬಿಟ್ಟು ಹೋಗಿ ಒಂದ್ಸಲ ಬಂದಮೇಲೆ ಅದು ಒಂಥರ ಎಲ್ಲ ಬೆಳೆದ್ಬಿಡುತ್ತೆ. ಏನ ಯಾವುದಕ್ಕೂ ಬರಲ್ಲ ಅನ್ನೋದು, ಇಗ್ನೋರ್ ಮಾಡೋದು, ಸಿಗಲ್ಲ, ಹೋಗ್ಬಿಡುತ್ತೆ. ಲಾಯಲ್ಟಿ ಏನೂ ಇಲ್ಲ ಅಲ್ವೇನ? ಅದಕ್ಕೇನಾದ್ರು ಒಂದು ಕರೆಕ್ಟಾಗಿರೋ ವರ್ಡ್ ಹೇಳು. ಇಲ್ದಿರೋದೆಲ್ಲ ಓಕೆ, ಇದೆಲ್ಲದಕ್ಕೊಂದು ವರ್ಡು. ಎಲ್ಲದನ್ನು ಸೇರ್ಸ. ಹಾಂ, ಅಂದರೆ ಇದೆಲ್ಲ ಬಿಟ್ಟಿರೋನ್ಗೆ ಏನಂತಾರೆ? ಮೂರು ಬಿಟ್ಟಿರೋನು ಅಂತಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಓ, ಓಕೆ. ಏನೇನ ಮೂರು? ಮಾನ, ಮರ್ಯಾದೆ, ನಾಚಿಕೆ. ನಾಚಿಕೆ ಎಲ್ಲ ಬಿಟ್ಬಿಟ್ಟಿದ್ದಾರೆ. ದೊಡ್ಡ ಜನ ಆಗ್ಬಿಟ್ಟಿದ್ದಾರೆ. ಅಮೆಝಾನಲ್ಲಿ ವರ್ಕ್ ಮಾಡ್ಕೊಂಡು ಕೈಗೆ ಸಿಗಲ್ಲ ದೊಡ್ಡ ಜನ. ಹಾಂ, ಕಂಪ್ನಿಗಳನ್ನ ಹೇಳ್ಬಾರ್ದು ಎಷ್ಟು ಅಂತ? ಇಲ್ಲ ಪರವಾಗಿಲ್ಲ, ಹೇಳು. ಸ್ವಂತ ಕಂಪ್ನಿಗಳು ಹೇಳ್ಬೋದು. ಓಕೆ, ಸಣ್ಣ ಹೇಳ್ಬಾರ್ದು. ನಮ್ಮ ಚಿಕ್ಕವು ಹೇಳಕ್ಕೆ ಹೋಗ್ಬಾರ್ದು ಅಂತ್ಯಾ?
ಏನು ಸುಸ್ತಿಲ್ಲ ಅಲ್ಲ ಇಳಿಬೇಕಾರಂತೂ. ತಣ್ಣಗಿದೆ. ಮಧುಸೂದನ್ ನೋಡಪ್ಪ, ಇಷ್ಟು ಬೇಗ ಇಳಿತಿದ್ದೀವಿ, ಬಂದಿದ್ರೆ ಚೆನ್ನಾಗಿರೋದು. ಋತ್ವಿಕ್ ಮೂಳೆ ಕೊಡಿಸ್ತಿದ್ವಿ, ಮೂಳೆ ಕಟ್ಕೋಬೋದಿತ್ತು. ಇದು ಯಶವಂತ, ಈ ಡೈಲಾಗ್ ನೀನನ್ನು ಕಟ್ ಮಾಡಿ ಬೀಪ್ ಮಾಡ್ಬೇಕಾಗತ್ತೆ. ನಾನು ಪರವಾಗಿಲ್ಲ, ನಿಮ್ಮ ಅಮ್ಮ ನೋಡಿದ್ರೆ ಓಡಿಸ್ಬಿಡ್ತಾರೆ ನಿನ್ನ. ಅಲ್ಲೆಲ್ಲ ಹೋಗಲ್ಲ ಬಿಡಿ, ಹೇಳಕ್ಕಾಗಲ್ಲಪ್ಪ. ತುಮಕೂರಲ್ಲಿ ವೈರಲ್ ಆಗಿಬಿಟ್ರೆ ಏನು ಮಾಡ್ತೀಯಾ? ವೈರಲ್ ಆಗಂತ ಉಗಾಂಡ ಈ ಟ್ರಕ್ನ ಸಂದರ್ಭದಲ್ಲಿ ನಮ್ಮ ಹಳೆ ಟ್ರಕ್ಗಳನ್ನ ನೆನಪಿಸ್ಕೋಬೇಕು ಅಂದರೆ, ಲಾಸ್ಟ್ ಇಯರ್ ರೀಸೆಂಟ್ ಟ್ರಕ್ ಯಾವ್ದು ನಮ್ಮದು? ಚನ್ನರಾಯನ ದುರ್ಗನೇ ರೀಸೆಂಟಾ? ಅದೇ ಲಾಸ್ಟು. ಹೋದ ವರ್ಷ ಚನ್ನರಾಯನ ದುರ್ಗಕ್ಕೆ ಹೋಗಿದ್ವಿ. ಅದು ಇದೇ ಥರ 3 ಸುತ್ತಿನ ಕೋಟೆ. ಹೆಂಗೆ ಚಿತ್ರದುರ್ಗದ್ದು 7 ಸುತ್ತಿನ ಕೋಟೆ ಇದೆಯೋ, ನಮ್ಮ ಚನ್ನರಾಯನ ದುರ್ಗ 3 ಸುತ್ತಿನ ಕೋಟೆ. ಅದು ತುಂಬ ಚೆನ್ನಾಗಿದೆ. ಯಾರು ಟ್ರೈ ಮಾಡ್ಬೋದು. ಇನಿಷಿಯಲ್ ಟ್ರಕ್ಕರ್ಸ್ಗೆ ಆರಾಮಾಗಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಹತ್ತಲ್ಲ ಅನ್ನೋರನ್ನೇ, ಅಯ್ಯೋ ನಡೆದೇ ಇಲ್ಲ ಅನ್ನೋರನ್ನೆಲ್ಲ ಹಚ್ಬಿಟ್ಟಿದ್ದೀವಿ. ಸೊ ಆರಾಮಾಗಿ ಹತ್ಬೋದು. ಹೋಗಿ ನೋಡಿ. ಕೊರಟಗೆರೆ ತಾಲೂಕಲ್ಲಿದೆ. ಇದು ಮಧುಗಿರಿ ಬೆಟ್ಟ, ದ ಲಾರ್ಜೆಸ್ಟ್ ಮೋನೋಲಿಥಿಕ್ ಹಿಲ್ ಇನ್ ದ ಏಷ್ಯಾ. ಸೊ ಬನ್ನಿ ನೋಡಿ. ಇದು ಮಧುಗಿರಿ ತಾಲೂಕಲ್ಲಿದೆ, ಎಲ್ಲ ತುಮಕೂರು ಡಿಸ್ಟ್ರಿಕ್ಗೆ ಸೇರುತ್ತೆ. ಇನ್ನು ಜನ ಈಗ ಬರ್ತಿದ್ದಾರೆ, ಮೋಟಿವೇಶನ್ ಕೊಡೋಣ ಹತ್ತವ್ರಿಗೆ. ಲೋಕಲ್ ಆದರೆ ಹೋಗೋ ನಿನ್ನ ನನಗೂ ಗೊತ್ತು ಅಂತಾರೆ. ನೋಡೋಣ, ಮಾತಾಡಿಸಿ ತಿಳ್ಕೊಳ್ಳೋಣ. ಯಶವಂತ್ ಅವರು ಇಲ್ಲಿ ಮೆಟ್ಲಂತ ಇದೆ. ಏನು ಬ್ರೋ, ಯಾವ ಊರು? ಓ ಹಂಗಾರೆ ತುಂಬ ಸಲ ಹತ್ತಿದ್ದೀರ ಬಿಡಿ. ಓ ಮತ್ತು ಹಿಂದೆ ನಿಂತು ಹತ್ತಿಸ್ಬೇಕು, ಮುಂದೆಯಿಂದ ಹತ್ಕೊಂಬಂದ್ರೆ ಹೆಂಗೆ? ಗೈಡೆನ್ಸು ಎಲ್ಲಿ ಹೆಜ್ಜೆ ಇಕ್ಬೇಕು ಜೀವನದಲ್ಲಿ ಅಂತನಾ? ಸ್ವಲ್ಪ ಹೊತ್ತಾದ್ಮೇಲೆ ಹಿಂದೆ ಕಾಣಲಿಲ್ಲ ಅಂದ್ರೆ ಏನು ಮಾಡ್ತೀರಾ? ಆಮೇಲೆ ನಾವು ತುಮಕೂರು ಬ್ರೋ. ಹಾಂ ತುಮಕೂರವ್ರೇನಾ? ನಾವು ಚೇಳೂರಾ? ಹಾಂ ನಾವು ತುಮಕೂರೇ ಸಿಟಿ ಬ್ರೋ. ಇವರು ಟ್ರಕ್ಕಿಂಗ್ ಮ್ಯಾನ್ ಇದ್ದಾರೆ ಇಲ್ಲಿಗ. 3 ಬೆಟ್ಟ ಹತ್ತಕ್ಕೆ ರೆಡಿ ಅವ್ರು ಇವತ್ತು. ಅಲ್ಲೇ ಸಿದ್ರು ಬೆಟ್ಟ ಹತ್ಕೊಂಬಂದವ್ರಂತೆ. ನಾನು ಫಸ್ಟ್ ಟೈಮ್ ಬ್ಲಾಗ್ ಮಾಡ್ಬೇಕಾದ್ರೆ ಇಂಥವ್ರೆಲ್ಲ ಸಿಕ್ಕಿದ್ದಾರೆ. ನೋಡೋಣ ನಾಳೆ ಎಲ್ಲರೂ ಫೇಮಸ್ ಆದರೆ ಇವರು. ನಿಮ್ಮ ಹೆಸರು ಬ್ರೋ? ನಿಮ್ಮ ಹೆಸರು? ಇವನು ಯಶವಂತೆ. ಇದು 3 ಸುತ್ತಿನ ಕೋಟೆನೇ ಯಶವಂತ ಅನ್ಸುತ್ತೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಮಾಡೋರು ದಾರಿಲಿ ಸಿಗ್ತಾರೆ, ಇವ್ರನ್ನ ಕೇಳಬೇಡಿ, ಹತ್ರ ಇದೆ ಹತ್ತಿ. ಎಲ್ಲಿಂದ ಬಂದಿದ್ದೀರಾ ನೀವು? ಬೆಂಗಳೂರಾ? ಇಬ್ಬರೇ ಬಂದ್ರಾ? ಫಸ್ಟ್ ಟೈಮ್ ಹತ್ತುತ್ತಿದ್ದೀರಾ? ಹಾಂ, ಇದರಿಂದ ಇನ್ನೇನಿಲ್ಲ ಬಿಡಿ. ನಂದು 1/2 hour ಬೇಗ ಆಗಿದ್ರೆ ಸ್ವಲ್ಪ ಬಿಸಿಲು ಕಮ್ಮಿ ಆಗೋದಷ್ಟೆ. ಏನಿಲ್ಲ, ನಾವು 1 hourಗೆ ಹತ್ತಿದ್ದೀವಿ, ನೀವು 1.5 ಗಂಟೆಲಿ ಹತ್ತೀರಾ. ಹೋಗಿ, ಪಾಸಿಬಲ್ ಏನಿಲ್ಲ. ಸ್ವಲ್ಪ ಸ್ಟೀಪ್ ಜಾಸ್ತಿನೇ ಇದೆ. ಈಗ ನಮ್ಮ ಹುಡ್ಗಂದು ಏನೇನು ನಡುಕ್ತಾವ? ಮಂಡಿ ನಡುಕ್ತಿದೆಯಂತೆ. ನೋಡಿ, ಈ ವಿಡಿಯೋನ ಫುಲ್ಲು ಸಪೋರ್ಟ್ ಮಾಡಿ. ನೆಕ್ಸ್ಟಿಂದ ಸ್ವಲ್ಪ ಕ್ಲೀನಾಗಿರೋ ಕಂಟೆಂಟ್ ಹಾಕ್ತೀವಿ. ಇದು ಕ್ಲೀನಾಗಿದೆ ಅಂದರೆ ಇನ್ನೂ ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಹಾಕ್ತೀವಿ, ನೋಡೋರಂತೆ. ಫುಲ್ಲು ಸ್ಟೀಪು, ಬಿದ್ದರೆ ಗಾನು ಅಂದರೆ ಬಂದುಬಿಟ್ಟಿದ್ದೀವಿ, ಬರಬೇಕು. ಅಲ್ಲೊಬ್ಬರು ಕೂತಿದ್ದಾರೆ, ಅವ್ರನ್ನ ಮೋಟಿವೇಶನ್ ಕೊಟ್ಟು ಹತ್ಸೋಣ, ಇಲ್ಲ ಸಪೋರ್ಟ್ ಕೊಟ್ಟು ಇಳಿಸೋಣ. ಬನ್ನಿ ಅಷ್ಟೇ.